ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, KE ವತಿಯಿಂದ ಫಸ್ಟ್ ರೌಂಡ್ ಒಂದು ಕೌನ್ಸಿಲಿಂಗ್ ಸ್ಕೆಡ್ಯೂಲನ್ನು ಅಪ್ಡೇಟ್ ಮಾಡಲಾಗಿದೆ ಆಫಿಷಿಯಲ್ ವೆಬ್ಸೈಟಲ್ಲಿ. ಅದಕ್ಕೆ ಸಂಬಂಧಪಟ್ಟಂಥ ಒಂದು PDF ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಈ PDF ಒಳಗಡೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಬಿಕಾಸ್ ಆಫ್ ಭಾಳಷ್ಟು ವಿದ್ಯಾರ್ಥಿಗಳು BS ನರ್ಸಿಂಗ್ ಜೊತೆಗೆ ಬೇರೆ ಬೇರೆ ಕೋರ್ಸ್ಗಳನ್ನು ಅಂದರೆ ಆಯುಷ್ ಕೋರ್ಸನ್ನು ನಿನ್ನೆ ನಾನು ಲೈವಲ್ಲಿ ಬಂದಾಗ ನಾವು BS ನರ್ಸಿಂಗ್ ಜೊತೆಗೆ ಆಯುಷನ್ನು ಕೂಡ ಆ್ಯಡ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ರು. ಜೊತೆಗೆ ಇಂಜಿನಿಯರ್ ಜೊತೆಗೆ ನಾವು ಆಯುಷ್ಗಳನ್ನು ಕೂಡ ಕೋರ್ಸ್ಗಳನ್ನು ಕೂಡ ನಾವು ಆ್ಯಡ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ರು. ಸೊ ಅಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಈ ಒಂದು PDF ಒಳಗಡೆ ಕ್ಲಾರಿಟಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲೇನು ಕಂಡೀಷನ್ ಇದೆ ಅಂತಂದರೆ UG ನೀಟ್ ವೈದ್ಯಕೀಯ ದಂತವೈದ್ಯಕೀಯ ಆಯುಷ್ ಕೋರ್ಸ್ಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪ್ಲಸ್ ಈಗಾಗಲೇ ಏನು ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಪಶುವೈದ್ಯ, BS ನರ್ಸಿಂಗ್, B ಫಾರ್ಮಾ ಇವೆರಡೂ ಕೂಡಿ ಫಸ್ಟ್ ರೌಂಡ್ ಸ್ಕೆಡ್ಯೂಲನ್ನು ಬಿಟ್ಟಿದ್ದಾರೆ. ಅಂದರೆ ಆಯುಷ್, ಆಮೇಲೆ ಡೆಂಟಲು ಮತ್ತು ಮೆಡಿಕಲ್ ಇವುಗಳನ್ನು ಈ ವರ್ಷ ಕೂಡಿಸಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಪಶುವೈದ್ಯಕೀಯ, ಪಶುಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸುಗಳು, B ಫಾರ್ಮಾ, BS ನರ್ಸಿಂಗ್ ಇತ್ಯಾದಿ ವೃತ್ತಿಪರ ಕೋರ್ಸುಗಳ ಪ್ರವೇಶಕ್ಕೆ ಸರ್ಕಾರ ನೀಡಿರುವ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪ್ರಾಧಿಕಾರದಲ್ಲಿ ಪ್ರಚುರ ಮಾಡಲಾಗಿದೆ, ಅಂದರೆ ಅಪ್ಡೇಟ್ ಮಾಡಲಾಗಿದೆ. MCC ನವದೆಹಲಿ ಇವರ ವೈದ್ಯಕೀಯ ದಂತವೈದ್ಯಕೀಯ ಸೀಟು ಹಂಚಿಕೆ ವೇಳಾಪಟ್ಟಿ ಪ್ರಕಟಿಸಲಾಗಿದೆ. ಅವ್ರು ಏನು ಮಾಡಿರ್ತಾರೆ, ಪ್ರಕಟಿಸಿರುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಈ ವರ್ಷ ಏನು ಮಾಡ್ತಾರೆ ಅಂದರೆ 2 ಹಂಚಿಕೆ ಸುತ್ತುಗಳನ್ನು ನಡೆಸಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲನೇ ಸೀಟು ಹಂಚಿಕೆ ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಯೋಗ, ನ್ಯಾಚುರೋಪತಿ, ಪಶುವೈದ್ಯಕೀಯ ಮತ್ತು BS ನರ್ಸಿಂಗ್, B ಫಾರ್ಮಾ, BS ನರ್ಸಿಂಗ್ ಇತ್ಯಾದಿ ಕೋರ್ಸ್ಗಳಿಗೆ ಮಾತ್ರ ಅನ್ವಯಿಸುವಂತೆ ನಡೆಸಲಾಗುವುದು. ಅಂದರೆ ಇದನ್ನು ಸಪ್ರೇಟಾಗಿ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಅದಾದ ಮೇಲೆ ಮೆಡಿಕಲ್ಲು, ಆಮೇಲೆ ಮೆಡಿಕಲ್ ಏನದಾವಲ್ಲ ಆಯುಷ್, ಅವುಗಳನ್ನು ಸಪ್ರೇಟಾಗಿ ಒಂಥರ ಹೇಳ್ತಾ ಇದ್ದಾರೆ ಅವರು. ವೈದ್ಯಕೀಯ ದಂತವೈದ್ಯಕೀಯ ಆಯುಷ್ ಸೇರಿದಂತೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ವೈದ್ಯಕೀಯ ಸಂಗೋಪನೆ, B ಫಾರ್ಮಸಿ, BS ನರ್ಸಿಂಗ್ ಇತ್ಯಾದಿ ಕೋರ್ಸ್ಗಳಿಗೆ 2ನೇ ಸೀಟು ಹಂಚಿಕೆ ನಡೆಸಲಾಗುವುದು. ಓಕೆ, ಅಂದರೆ BS ನರ್ಸಿಂಗ್ ಬೇರೆ ಸೀಟ್ ಮುಕ್ ರಿಸಲ್ಟ್ ಮಾಡ್ತಾರೆ. ಆಮೇಲೆ ಅದ್ರ ಜೊತೆಗೆ ಮೆಡಿಕಲ್ ಮತ್ತು ನೀವು ಹೆಂಗಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು BS ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡಿದ್ದೀರಿ, ಇದಕ್ಕೆ ಮುಕ್ ರಿಸಲ್ಟ್ ಬೇಡ. ಆಮೇಲೆ BS ನರ್ಸಿಂಗ್ ಜೊತೆಗೆ ನೀವು ಮೆಡಿಕಲ್, ಡೆಂಟಲ್ಗಳನ್ನು ಆಪ್ಷನ್ ಎಂಟ್ರಿ ಮಾಡಿರಿ, ಅದರದ್ದು ಮುಕ್ ರಿಸಲ್ಟ್ ಬೇರೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೊಂದು ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ಏನಂತಂದರೆ 4ನೇ ತಾರೀಕು ತನಕ ರಾತ್ರಿ ಏನಪ್ಪ ಅಂತಂದರೆ ರಾತ್ರಿ 12 ಗಂಟೆ ತನಕನೂ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಕೊನೆ ದಿನಾಂಕ ನಂತರ ಬಂದರೆ ಅದನ್ನು ಸ್ಥಗಿತಗೊಳಿಸ್ತೀವಿ, ಅದಕ್ಕಿಂತ ಮೊದಲು ಸೀಟ್ ಮ್ಯಾಟ್ರಿಕ್ಸ್ ಮಾಡಿರಿ ಅಂತ ಹೇಳ್ತಿದ್ದಾರೆ. 4ನೇ ತಾರೀಕಿಗೆ ಮುಗಿದ ಮೇಲೆ, ರಾತ್ರಿ ಮುಗಿದ ಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ ಅಂತ ಹೇಳ್ತಿದ್ದಾರೆ. ಅದಾದ ಮೇಲೆ ಇಂಜಿನಿಯರಿಂಗು, ಆರ್ಕಿಟೆಕ್ಚರ್ ಇತ್ಯಾದಿ ಕೋರ್ಸುಗಳು, ವೈದ್ಯಕೀಯ ದಂತವೈದ್ಯಕೀಯ ಆಯುಷ್ ಕೋರ್ಸುಗಳು ಹೊರತುಪಡಿಸಿ ಮೊದಲನೇ ಸೀಟು ಅನುಕೂಲ ಅಂದರೆ ಮೂಕ್ ರಿಸಲ್ಟನ್ನು 7ನೇ ತಾರೀಕಿಗೆ ಪ್ರಕಟಣೆ ಮಾಡ್ತೀವಿ. ಅಂದರೆ ನಮ್ಮ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಮೂಕ್ ರಿಸಲ್ಟನ್ನು, ಟೆಂಪರರಿ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದಾದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಇವರು ಇದನ್ನು ಡೆಂಟಲ್ ಮತ್ತು ಆಯುಷ್ಗಳನ್ನು ಸ್ಟಾರ್ಟ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದಾದ ಮೇಲೆ ನೆಕ್ಸ್ಟ್ ಏನಂತಂದರೆ ನೀವು ಯಾರು ಅಭ್ಯರ್ಥಿಗಳಿದ್ದಾರೆ, ಈಗಾಗಲೇ ಅವರು BS ನರ್ಸಿಂಗಿಗೆ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ, ಅಂಥವ್ರಿಗೂ ಅಭ್ಯರ್ಥಿಗಳು ಕೂಡ ನಾವೇನು ಮಾಡ್ತೀವಿ, ಮೆಡಿಕಲ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಚಾನ್ಸಸ್ಸನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದಾದ ಮೇಲೆ 2ನೇ ರೌಂಡಲ್ಲಿ ಕೂಡ ನಾವೇನು ಮಾಡ್ತೀವಿ, ನಿಮಗೆ ಮೂಕ್ ರಿಸಲ್ಟ್ ಥರನೇ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ, ಇದನ್ನು ಮಾಡಲಿಕ್ಕೆ ಮತ್ತು ರಿಮೂವ್ ಮಾಡಲಿಕ್ಕೆ ಆ್ಯಡ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಗಳು ಯಾವಿಲ್ಲ ಅಂತಂದರೆ ಡೌನ್ಲೋಡಿಂಗ್ ವೆರಿಫಿಕೇಷನ್ ಸ್ಲಿಪ್ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಪ್ ಟು ಫಿಕ್ಸ್ಡ್ ಡೇಟ್ ಇಂಟರ್ ದ ಫಸ್ಟ್ ರೌಂಡ್. ಸೊ ಫಸ್ಟ್ ರೌಂಡಲ್ಲಿ ಎನಿ ಟೈಮ್ ನೀವೇನು ಮಾಡ್ಬೋದು, ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು, ಯಾರು ಮೆಡಿಕಲ್ ಸ್ಟೂಡೆಂಟ್ಗಳು. 2ನೇದು ಸೀಟ್ ಮ್ಯಾಟ್ರಿಕ್ಸ್ ಫೀ ಸ್ಟ್ರಕ್ಚರ್ KE ಆಲ್ರೆಡಿ ಪಬ್ಲಿಷ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎಂಟ್ರಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅವ್ರುಗಳಿಗೆ ಏನಪ್ಪ ಅಂದರೆ 23ರಿಂದ 4ನೇ ತಾರೀಕು ತನಕ ಇದೆ. ಆಮೇಲೆ ಫಸ್ಟ್ ರೌಂಡ್ ಮೂಕ್ ರಿಸಲ್ಟನ್ನು 7ನೇ ತಾರೀಕು ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಪ್ರೊವಿಷನಲ್ ಚೇಂಜ್ ಆಫ್ ಆಪ್ಷನ್ ಎಂಟ್ರಿ ಅಂದರೆ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು ಫರ್ದರ್ ಕ್ಯಾಂಡಿಡೇಟ್ ವಿಲ್ ಅಲೌಟೆಡ್ ಮೆಡಿಕಲ್, ಡೆಂಟಲ್, ಆಯುಷ್ ವಿದ್ಯಾರ್ಥಿಗಳಿಗೆ 9ರಿಂದ 11ನೇ ತಾರೀಕು ತನಕ ನೀವು ಮತ್ತೆ ಆಪ್ಷನ್ ಎಂಟ್ರಿ, ಆ್ಯಡ್, ರಿಮೂವ್, ಡಿಲೀಟ್ ಮಾಡಲಿಕ್ಕೆ ಚಾನ್ಸಸ್ಸನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಏನು ಮಾಡ್ಬೋದು, ನೀವು ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ, ಆಯುಷ್ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಮೇಲೆ ಸೆಕೆಂಡ್ ಮೂಕ್ ರಿಸಲ್ಟ್ ಏನು ಮಾಡ್ತಾರೆ 14ನೇ ತಾರೀಕಿಗೆ. ನೋಡಿರಿ 2 ಮೂಕ್ ರಿಸಲ್ಟ್ ಅದಾವೆ ರೀ. 7ನೇ ತಾರೀಕಿಗೆ ಒಂದು ಮೂಕ್ ರಿಸಲ್ಟು, ಅವಾಗ ನೀವು ಮೂಕ್ ರಿಸಲ್ಟ್ ಮುಗಿದ ಮೇಲೆ ಏನು ಮಾಡ್ತಾರೆ, 9ರಿಂದ 11ನೇ ತಾರೀಕು ತನಕ ಮತ್ತೆ ನಿಮಗೆ ಆ್ಯಡ್ ಮಾಡಲಿಕ್ಕೆ ಕೊಡ್ತಾರೆ.
ಆ್ಯಡ್ ಮಾಡ್ಲಿಕ್ಕೆ ಕೊಟ್ಟ ಮೇಲೆ 14ನೇ ತಾರೀಕಿಗೆ ಫೈನಲ್ ಮತ್ತೊಂದು ಮುಖ ರಿಸಲ್ಟ್ ಬಿಡ್ತಾರೆ 14ನೇ ತಾರೀಕಿಗೆ. ಅದಾದಮೇಲೆ 14ನೇ ತಾರೀಕಿಗೆ 14ರಿಂದ 18ಕ್ಕೆ ಮತ್ತೆ ರಿಮೂವ್ ಆ್ಯಡ್ ಮಾಡಿಕೊಳ್ಳಿಕ್ಕೆ ಕೊಡ್ತಾರೆ. 21ನೇ ತಾರೀಕಿಗೆ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಇದು ಏನಪ್ಪ ಅಂತಂದರೆ ಅಪ್ಡೇಟ್ ಆಗಿರುವಂಥದ್ದು.